ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಪವರ್ಫುಲ್ ವ್ಲಾಗ್ಸ್. ಇವತ್ತು ಫೆಬ್ರವರಿ 24. ಇವತ್ತೇನು ಸ್ಪೆಷಲ್ ಅಂದರೆ ನಂದು ಆ್ಯನಿವರ್ಸರಿ, ನಂದು ನನ್ನ ಗಂಡದ್ದು. ಆದರೆ ಒಬ್ರಿಗೊಬ್ರು ಇನ್ನೂ ವಿಶ್ ಮಾಡಿಲ್ಲ. ಮೇ ಬಿ ಮರ್ತೋಗಿರ್ಬೇಕಂತ ಅಂದ್ಕೊಳ್ತೀನಿ, ಅದಕ್ಕೆ ವಿಶ್ ಮಾಡಿಲ್ಲ. ಸೊ ಮತ್ತೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಅಂಗಡಿಗೆ ಹೋಗಬೇಕು. ಅಕ್ಕ ಬಾವ ಅಂಗಡಿಗೆ ಹೋಗಿದ್ದಾರೆ. ನಾನು ನಮ್ಮ ಮನೆಯವರು, ಮಗಳು ಇದ್ದಾರೆ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ನಮ್ಮ ಮನೆಯವ್ರನ್ನ. ಡೆಂಟಲ್ ಕ್ಲಿನಿಕ್ಕಿಗೆ ಅಪಾಯಿಂಟ್ಮೆಂಟ್ ಇದೆ ಇವತ್ತು, ರೂಟ್ ಕೆನಾಲ್ಗೆ ಅಂತ ಅಂದ್ಬಿಟ್ಟು. ಇನ್ನೂ ಆ್ಯನಿವರ್ಸರಿ ವಿಶ್ ಮಾಡಿಲ್ಲ, ನಾನು ವಿಶ್ ಮಾಡಿಲ್ಲ. ಯಾವಾಗ ವಿಶ್ ಮಾಡ್ತಾರೆ ನೋಡೋಣ, ನಾನು ಹೇಳಲ್ಲ. ತಿಂಡಿ ತಿಂತಿದ್ದೀವಿ, ಹೋಗಬೇಕು ಹಾಸ್ಪಿಟಲ್ಗೆ. ನೋಡಿ ಇಲ್ಲಿ ಕಡುಬು ನೋಡಿ, ನಮ್ಮ ಯಜಮಾನ್ರು ಕಡುಬ. ಮೇಡಮ್ ಅವರು ತುಂಬ ಹಠ, ರೋದನೆ ಜಾಸ್ತಿ ಆಗ್ಬಿಟ್ಟಿದೆ. ಟೈಮ್ ಆಗಿದೆ, ಬೇಗ ಬೇಗ ಟಿಫನ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು. ಅಲ್ಲಿ ಏನು ಹೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿಂದ ಬಂದು ಹೇಳ್ತೀನಿ. ಫಸ್ಟು ಅಂಗಡಿಗೆ ಹೋಗಿ ಟಿಫನ್ ಕೊಟ್ಟು ಹೋಗಬೇಕು. ಮಗಿಗೆ ಟಿಫನ್ ತಿನ್ನಿಸ್ಬೇಕು. ಇಲ್ಲಾಂದರೆ ಆ ಮಗ ಇನ್ನೊಬ್ರು ನೋಡ್ಕೊಳ್ಳೋರಿಲ್ಲ ಅಂದರೆ ಚಾಡ್ಬಿಡುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಂದು ಟಿಫನ್ ಕೊಟ್ಟಿದ್ದಾಯಿತು. ನಾವಿವಾಗ ಹೊರಡ್ತಿದ್ದೀವಿ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ದು ಚೀಟಿ ಮರ್ತೋಗಿದ್ದೀನಿ. ಚೀಟಿ ನೀರು ಒಳಗೆ ಮುಖ ಮುಚ್ಕೊತಾಳೆ. ಮನೆಯಿಂದ ಹೊರಟು ಡೆಂಟಲ್ ಹಾಸ್ಪಿಟಲ್ ಹತ್ರ ಬಂದ್ವಿ. ಫಸ್ಟ್ ಟೈಮ್ ಈ ಥರ ಪಬ್ಲಿಕಲ್ಲಿ ವೀಡಿಯೋ ಹಿಡ್ಕೊಂಬರ್ತಿದ್ದೀನಿ, ಅದನ್ನೇ ಹೇಳ್ತಿದ್ದೀನಿ ನಮ್ಮ ಮನೆಯವ್ರ ಹತ್ರ. ಈ ಥರ ವ್ಲಾಗ್ ಮಾಡೋರೆಲ್ಲ ಧೈರ್ಯದಿಂದ ಆರಾಮಾಗಿ ಈ ಥರ ಫೋನ್ ಮೇಲೆತ್ತಿ ಮಾತಾಡೋ ಅಷ್ಟು ಧೈರ್ಯ ಇರಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ಹಿಂಗಲ್ಲ ಹಿಡ್ಕೊಳ್ಳೋದು, ಒಂದು ಕೋಲ್ ತಗೊಂಡು ಹಿಡ್ಕ ಅಂದರೆ ಸೆಲ್ಫಿ ಸ್ಟಿಕ್ ಬರುತ್ತಲ್ಲ ಆ ಥರ, ಅದನ್ನು ತಗೊಂಡು ಹಿಡ್ಕ ಅಂತ. ಇನ್ನು ಹಾಸ್ಪಿಟಲಿಗೆ ಬಂದ್ವಿ. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು ಕಾಲಿಗೆ ಏನೋ ಹಾಕೊಳ್ಳೋದು. ನಾನು ಇದನ್ನು ಕೊಟ್ಟಾಗ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ ತಲೆಗೆ ಹಾಕೊಳ್ಳೋದು ಅಂತ. ಅದು ನೋಡಿದರೆ ಕಾಲ್ಗೆ ಹಾಕೊಳ್ಳಿ ಅಂತ ಹೇಳ್ಬಿಟ್ರು. ನನಗೂ ನಮ್ಮ ಮನೆಯವ್ರಿಗೂ ಇಬ್ಬರಿಗೂ ಸೇರಿಸಿ ಒಂದೊಂದು ಕೊಡ್ತಿದ್ದಾರೆ ಕಾಲು. ಇನ್ನು ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೋಗಿದ್ವಿ. ಅಲ್ಲಿ ವಿಶ್ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಅದು ಸ್ಟೇಟಸ್ಗಳು ನೋಡಿಬಿಟ್ಟು. ಅಲ್ಲಿವರೆಗೂ ಫೋನು ನೋಡಿಲ್ಲ, ವಿಶ್ ಮಾಡಬೇಕನ್ನೋ ನೆನಪೂ ಇಲ್ಲ ಅವ್ರಿಗೆ. ಕಷ್ಟ ದೇವ್ರಿಗೂ ವಾಪಸ್ ಬರಬೇಕು ನೋಡಿ. ಏನು ನೋಡಿ ಭೂಮಿ ಮೇಲೆ ನಿಂತ್ಕೊಂಡು ನಗಾಡ್ತಾವೆ ನೋಡ್ರಿ, ಗೊತ್ತಲ್ಲ ಬರೋಲ್ಲ. ಇನ್ನು ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ರಿಪೋರ್ಟ್ ತಗೊಂಡು ಹೊರಗಡೆ ಬಂದು ಸಿಕ್ಕಾಪಟ್ಟೆ ಹಸುವಾಗಿತ್ತು. ನನ್ನ ಹಸಿವು ನನಗೆ. ಇಲ್ಲಿ ನಮ್ಮ ಮನೆಯವರು ಅವರನ್ನ ಹೆಂಗೆ ಸ್ಕ್ಯಾನ್ ಮಾಡಿದರು, ಏನಕ್ಕೆ ಸ್ಕ್ಯಾನ್ ಮಾಡಿದರು, ಅದರಲ್ಲಿ ಏನಾಯಿತು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಜಗಳ ಸ್ಟಾರ್ಟ್ ಆಗಿದ್ದೇ ಇಲ್ಲಿಂದ. ನನ್ನ ಹಸಿವು ನನಗೆ, ಇವ್ರಿಗೆ ಎಕ್ಸ್ಪ್ಲನೇಷನ್ ಯಾರಿಗೆ ಬೇಕು. ಹಾಸ್ಪಿಟಲ್ ಕೆಲಸ ಮುಗೀತು, ಸ್ಕ್ಯಾನಿಂಗ್ ಆಯಿತು, ದುಡ್ಡು ಕಟ್ಟಿದ್ದಾಯಿತು. ಇನ್ನೇನಿದ್ರು ನೆಕ್ಸ್ಟ್ ವೀಕ್ ಅಪಾಯಿಂಟ್ಮೆಂಟ್ ಇದೆ. ನನ್ನ ಮಗಳು ನಂಬರ್ ಮೇಲೆ ಅಂದಿಸ್ಬಿಟ್ಟಿದ್ದೀನಿ. ಇನ್ನು ನಮ್ಮ ಒಂಚೂರು ಸಾಂಗ್ ಹಾಕ್ಕೊಡು. ನೋಡಿ ಯಾವ ಜನ ಬಂದಿದ್ದಾರೆ ನೋಡಿ. ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇವ್ರು ಬಂದಿದ್ದಾರೆ. ಪಾತ್ರೆ ತೊಳಿತಿದ್ದಾರೆ, ಜೋಡಿಸ್ತಿದ್ದಾರೆ. ನಾವು ವ್ಯಾಪಾರ ನೋಡ್ಕೊತಿದ್ದೀವಿ. ರೆಸ್ಟ್ಗೆ ಹೋಗಿದ್ದಾರೆ. ಎಷ್ಟು ಗಟ್ಟಿ ಹಿಡ್ದಾಳ ಗೊತ್ತಾ ನನ್ನ. ನೋಡಿ ಹಿಂದ್ಗಡೆ ಅಯ್ಯೋ ಕೈ ನೋಯ್ತೈತೆ. ರೀಲ್ಸ್ ಮಾಡೋ ಹುಚ್ಚಲ್ಲಿ ಎಲ್ಲಿ ರೀಲ್ಸ್ ಅಲ್ಲ, ಮತ್ತೆ ಏನ್ ಕಾಣಿಸ್ತೈತಿ? ನಾನು ಇರೋದೇ ಕರ್ರಿಗೆ ಗೈಸ್. ಇವಳೇನ ಬರೀ ಕಲರ್ ಅವಳ. ನಮ್ಮ ಹುಡುಗಿಗೆ 5 ತಿಂಗಳ ಕಂಪ್ಲೀಟ್ ಆಗಿ 6 ತಿಂಗಳಿಗೆ ಕಾಲಿಟ್ಟಿದ್ದಾಳೆ. ಹ್ಯಾಪಿ 5th ಮಂತ್ ಬರ್ಡೇ ಮಗಳೇ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. 4th ಇಯರ್ ಆ್ಯನಿವರ್ಸರಿ ಎಲ್ಲ ಕ್ಯಾನ್ಸಲ್ ಆಯಿತು. ಎಲ್ಲ ದೇವ್ರ ದಯೆ, ಪತಿ ದೇವ್ರ ದಯೆ. ಈಗ ಹೋಗಿ ಮಾಡೋದು ಬಿಡೆ. ಏನು ಮಾಡ್ತೀಯ? ಏನು ಶಾಪಿಂಗ್ ಮಾಡಕ್ಕೆ ಹೋಗಿ ಜಗಳಕ್ಕೆ ಬಂದಿದ್ದು. ಸುಮ್ಮನಿರು. ಯಾವ ಶಾಪಿಂಗು ಬೇಡ, ಏನು ಬೇಡ. ಕಟ್ಟಿಲ್ವಾ ಅಲ್ಲಿಂದ ಬಂದಿದ್ದೆ ಕಿವಿ. ಇನ್ನೇನಂತ ಸುಮ್ಮನೆ ಹೋಗಿದ್ದೆ ನಾನು. ಬಟ್ಟೆ ಕೊಡ್ತೇನೆ ನಾನು.
ನನ್ನ ಮಗಳು ಬರ್ಡೇಸ್ ಇವತ್ತು ಯಾವ ಥರ ಫೋಟೋಶೂಟ್ ಮಾಡಬೇಕು ಗೊತ್ತಿಲ್ಲ. ಇವತ್ತೇ ಮಾಡೋಕ್ಕಾಗುತ್ತಾ ಇಲ್ಲ ನಾಳೆ ಮಾಡೋದು ಅದು ಗೊತ್ತಿಲ್ಲ. ಫೋಟೋಶೂಟ್ ಮಾಡಬೇಕು. ಫೋಟೋಶೂಟ್ ಹೆಂಗೆ ಮಾಡೋದು ಪ್ಲ್ಯಾನ್ ನೋ ಐಡಿಯಾಸ್. ನೋಡೋಣ ಹಿಂಗಾಗುತ್ತೆ. ಸ್ನಾನ ಮಾಡಿಸಿಲ್ಲ ನನ್ನ ಮಗಳಿಗೆ. ಸ್ನಾನ ಮಾಡಿಸ್ಬೇಕು. ನೆನ್ನೆನೂ ಹುಷಾರಿರಲಿಲ್ಲ ಅಂತ ಸ್ನಾನ ಮಾಡಿಸಿರ್ಲಿಲ್ಲ. ಮಾಡಿಸ್ಬೇಕು. ಇವಾಗ ಹೋಗಿ ಮಾಡಿಸ್ಬೇಕು. ಇವಳು ಬಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಇವಳಿಗೋಸ್ಕರ ವೆಯ್ಟಿಂಗು. ಬೇಗ ಸಂತೆಗೆ ಹೋಗ್ತಾವ್ರೆ. ಸಂತೆಗೆ ಬೆಂಗಳೂರಲ್ಲಿ ಓಡಾಡೋ ಜನಗಳ ಥರನ ಕಾಣಿಸ್ತಾರೆ. ಸಂತೆ ಮಾಡ್ಕೊಂಬಂದಾರಂಗೆ ಕಾಣಿಸ್ತಾರೆ ಇವರೆಲ್ಲ. ಇವ್ರನ್ನೆಲ್ಲ ಬೆಂಗಳೂರಿಗೆ ಕರ್ಕೊಬರೋದು. ನಾನು ಒಬ್ಬಳು ದೊಡ್ಡ ಸಂತೆ. ಇವರೆಲ್ಲ ಸಣ್ಣ ಸಣ್ಣ ಸಂತೆ. ನಾನು ಜಾತ್ರೆ. ಕೈಯಲ್ಲೊಂದು, ಕೈಯಲ್ಲೊಂದು, ಸೊಂಟಲ್ಲೊಂದು ಬ್ಯಾಗ್ ಹಾಕೊಂಡು ಸಾಕಪ್ಪ ಸಾಕಪ್ಪ. ಮಟನ್ ತಂದಳೆ. ಒಂದು ಮಗ ಎತ್ಕೊಳಕೈತಲ್ವ ಅಂತೀವಿ. ಶ್ವೇತಾ ನೀಟಾಗಿ ಎತ್ಕೊಳ್ಳಿ. ನಿದ್ದೆ ಬಂದು ಹೊಲ ಆಡ್ತಾವಳು ಅವಳು. ನಿದ್ದೆ ಬಂದು ಹೊಲ ಬಂದು ತಲೆಗೆ ಅಡಿಗೆ ಮಾಡಿ ತಲೆ ಇಟ್ಕೊಬೇಕು. ಮಿಲ್ಲನರೇ ಹೂವು ಕಿತ್ಕೊ ಬಂದೈತೆ. ಹೂವು ಜೋಗ ಬಿಡಿ. ಇವಳು ಯಾಕೆ ಹಿಂಗೆ ಆಡ್ತಾವಳೆ? ಏನೋ ಆಗ್ಬಿಟ್ಟೈತೆ ನಂಗೆ ಆಡ್ತಾವಳೆ. ಶಪ ದೇವ, ಇಷ್ಟು ಹತ್ರ ಇರೋ ಮನೆಗೆ ಬರೋಕ್ಕೆ ಇಷ್ಟು ಸುಸ್ತಾಗುತ್ತಲ್ಲ. ದೂರದಲ್ಲಿ ಏನಾರು ಇದ್ದಿದ್ರೆ ಕತೆ ತಗೊಳ್ರಿ. ಸಂತೆಯ ಕೈ ಏನೋ ಐತೆ. ಏನು ಮಗ ಮನೆ ನೀರಿಟ್ಟರೆ ಸ್ನಾನ ಫಸ್ಟ್ ಹೋಗಿ. ಅದೊಂದು ಮಗ ಎತ್ಕೊಬರೋಕ್ಕಾಗಲ್ಲ. ನನ್ನ ಮಗಳ ತಲೆಯಲ್ಲಿ ಆಗ್ಬಿಟ್ಟೈತಿ. ಏನಾಗಿಲ್ಲ. ವೈಟ್ ಮತ್ತು ಅದೇನಕ್ಕೆ ಅಗ್ರ ಏನು ಇಲ್ಲಿ ನೀರಿಗೆ ಅಗ್ರ ಆಗುತ್ತೆ. ಕೆರ್ಕೊಂಡು ಗಾಯನ ಕೆರ್ಕೊಂಡಳೆ ಅಗ್ರ ಅನಿಸುತ್ತೆ. ಹಾಯ್. ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಯಿಂದನೂ ಮನೆಗೆ ಬಂದು ಸ್ವಲ್ಪ ಅಷ್ಟು ರೆಸ್ಟ್ ಮಾಡಿ ಇವಾಗಿದ್ದು ಮಟನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಆ್ಯನಿವರ್ಸರಿಗೆ ಕೇಕ್ ಕಟ್ಟಿಂಗ್, ಹೊಸ ಡ್ರೆಸ್ ಏನೂ ಇಲ್ಲ. ನಮ್ಮದೇನಿದ್ರು ಏನೇ ಫಂಕ್ಷನ್ ಮಾಡು ಮಟನ್ ತಾಂಬ ಚೆನ್ನಾಗಿ ತಿನ್ನು ನಿಮ್ಮದೇ ನಿದ್ದೆ ಮಾಡೋದು, ಇಷ್ಟೇ ನಮ್ಮ ಪಾಲಿಸಿ. ಸೊ 1-2 kg ಮಟನ್ ತಗೊಬಂದು ಇವಾಗ ಸಾಂಬಾರು ಮಾಡ್ತಿದ್ದೀನಿ. ಇನ್ನು ಅನ್ನ ಆಗಿದೆ, ಮುದ್ದೆ ಮಾಡಬೇಕು ಊಟ ಮಾಡಬೇಕು. ಸಿಕ್ಕಾಬಟ್ಟೆ ಹಸಿವಾಗ್ತೈತೆ. ಮಧ್ಯಾಹ್ನ ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಊಟದಿಂದ ಸಾಂಬಾರು ತಂದು ಅನ್ನ ಸಾಂಬಾರು. ಹೊಟ್ಟೆ ತುಂಬ ಊಟನೇ ಆಗಿಲ್ಲ ಇವತ್ತು. ಇನ್ನು ಏನು ಮಾಡೋದು ನೋಡಬೇಕು. ಬೇಗ ಮಾಡಬೇಕು. ಆದರೆ ನಾನು ಎಷ್ಟು ಬೇಗ ಕೆಲಸ ಮಾಡ್ಬೇಕು ಅಂದ್ಕೊಂಡ್ರೂ ಬೇಗ ಆಗೋಲ್ಲ. ಅದು ನಿಧಾನನೇ ಆಗೋದು. ನಾನು ಫಾಸ್ಟಾಗಿ ಮಾಡಿದಷ್ಟು ಅದು ನಿಧಾನ ಆಗುತ್ತೆ. ಅದಕ್ಕೆ ಆರಾಮಾಗಿ ಮಾಡ್ತಿದ್ದೀನಿ. ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟಿದೆ. ಉಪ್ಪಿಟ್ಟು ಕತೆ ಏನು ಗೊತ್ತಾ? ಉಪ್ಪಿಟ್ಟು ಮಾಡಿದಾಗ ಬೆಳಗ್ಗೆ ಅಷ್ಟು ಟೇಸ್ಟ್ ಇರೋಲ್ಲ. ಇವಾಗ ಸಂಜೆ ಸಕ್ಕ ಚೆನ್ನಾಗಿರುತ್ತೆ. ನಾನು ಮಾಡಿದ್ರೆ ಹಂಗೆ ಸಂಜೆ ತಿನ್ನಬೇಕು ಅನಿಸುತ್ತೆ. ಇವಾಗ ಅದನ್ನು ತಿಂದರೆ ಮಟನ್ ತಿನ್ನೋಕ್ಕಾಗಲ್ಲ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಆದರೂ ಸ್ವಲ್ಪ ಖಾಲಿ ಮಾಡಿದ್ದೀನಿ. ಮಾಡ್ತಾನೆ ತಿನ್ಕೊಂಡು ಇನ್ನು ಅಕ್ಕ ಬಾವ ಅಂಗಡಿಲೇ ಇದ್ದಾರೆ. ನನ್ನ ಮಗಳು ಏನು ಮಾಡ್ತಾವಳೆ ನೋಡೋಣ ಬನ್ನಿ. ನೋಡಿ ಉಲ್ಟಾ ಕಾಣಿಸ್ತಾವಳೆ. ನೋಡಿ ಈಗ ಆಟ ಆಡ್ತಾವಳೆ. ಎಲ್ಲ ಅವ್ರು ಚಿಕ್ಕಿ ಕೂರಿಸ್ಕೊಂಡು ಆಡಿಸ್ತಾವಳೆ. ಇವಳು ಇದ್ಬಿಟ್ರೆ ನನಗಂತೂ ಎಷ್ಟು ಫ್ರೀ. ಇವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇರಲ್ಲ. ಎಲ್ಲ ಜವಾಬ್ದಾರಿ ಇವ್ರಿಗೆ ಓಡಿಸ್ಬಿಟ್ಟು ಕೆಲಸ ಮಾಡ್ಬಿಡ್ಬೋದು. ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು. ಈ ಮಗ ನೋಡ್ಕೊಳ್ಳೋದೈತಲ್ಲ, ಅದರಲ್ಲೂ ಈ ಮಗ ನೋಡ್ಕೊಳ್ಳೋದೈತಲ್ಲ, ಈ ಮಗನ ಆಗಲ್ಲ ನನಗಂತೂ. ಹಿಂಡ್ತಾಳೆ ನನ್ನ ಜೀವನ. ನಾನು ಹೆಂಗೆ ನೋಡ್ಕೊಳ್ಳಿ ಇವಳನ್ನ? ಹಿಂಡ್ತಾಳಂಗೆ ಹಿಡ್ಕೊಂಡು ಅಲ್ವ ಮಿಲನ?
ಮಿಲ್ಲನ ಇದ್ದೇ ನಿಂಕತಾಳೆ. ಇವಾಗ ಮಾತಾಡ್ತಾವಳೆ, ಇಷ್ಟೊತ್ತು ಮಾತಾಡಲಿಲ್ಲ. ಯಾಕೆ ಅಂತವಳೆ. ಮಿಲಿ ಬಂಗಾರೇ. ಏಯ್ ತಲೆಗೊಚ್ಚೋ ಔಷಧಿಯ ಆಗಲ್ಲ, ಅಲ್ಲಿ ಐತಿ ಕಡೆ ಈ ಚಲ ಅಲ್ಲ ಹಂಗಿಲ್ಲ ತರ್ತಾರೆ. ನಮ್ಮ ಅಕ್ಕ ನಮ್ಮ ಬಾವು ಕೊಟ್ಟಿರೋ ಆ್ಯನಿವರ್ಸರಿ ಗಿಫ್ಟ್ ಅಲ್ಲೇ ತರ್ತೈತಿ. ನಾನು ಇವ್ರ ಆನಿವರ್ಸರಿ ಏನು ಗಿಫ್ಟ್ ಕೊಟ್ಟೊಳಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀನಿ. ಒಳ್ಳೆ ಗಿಫ್ಟ್ ದೇವ ಭಗವಂತ ಎಲ್ಲ ಹಂಗಂಗೆ ಐತೆ. ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕು ಎಲ್ಲದನ್ನ. ಕೆಲಸ ಬೇಜಾನೈತೆ, ಮಾಡೋಕ್ಕೆ ಮೂಡಿಲ್ಲ ಯಾಕೋ. ಸಿಗ್ತೀರ ಆಮೇಲೆ. ನಮಗೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಇದ್ದರೂ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಭಾವ ನಮ್ಮ ಅಕ್ಕ ಕೇಕ್ ತಗೊಬಂದಿದ್ದಾರೆ. ಕಟ್ ಮಾಡ್ಬೇಕು ಇವಾಗ. ಲೇ ಕುಯ್ಕೊಂಡಳು ಹಿಂಗ ಅನ್ಕೋತಾವಳಿ. ಅವ್ಳು ಏನೋ ಅನ್ಕೊಂಡದ. ಇದೇ ನಿಂಗೆ ಇಷ್ಟದೈತಲ್ಲ ಓಪನ್ ಮಾಡು. ಸ್ವಿಚ್ ಇಲ್ಲ ಮೈಲಿ ಹೆಂಗಿದೆ ನಮ್ಮ ಭಾವ ಮಾಡಿರೋ ಕೇಕು. ಕೊಮ್ಮೋಡೆ ಇಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಬಾಕ್ಸ್ ಓಪನ್ ಮಾಡೋಕ್ಕೆ ಬರಲ್ಲ. ಏನು ಕತೆ ಈಗಿನ ಹುಡುಗಿರು ಜನ್ರೇಷನ್ನು ಎಷ್ಟು ಫಾಸ್ಟ್ ಇರಬೇಕು. ಇವಳು ಎಲ್ಲ ಕಡೆ ಬಾಕ್ಸ್ ಬೇಕಾಯ್ತಾ? ನಿನ್ಗೆ ಬರೋಕಾಯ್ತಾ? ವಾವ್ ತೆಗಿ ಬಾಕ್ಸ. ನನಗೆ ಈ ವರ್ಷ ಆ್ಯನಿವರ್ಸರಿ ಮಾಡ್ಕೊಳ್ಳೋಕ್ಕೆ ತುಂಬಾ ಆಸೆ ಇತ್ತು. ಮಗಳು ಬಂದಿರೋ ಖುಷಿ ಜೋರಾಗಿ ಮಾಡ್ಕೊಳ್ಳೋಣ, ನಾನೇ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಕೊಟ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ನಾವೇನೋ ಅಂದ್ಕೊಂಡಿರ್ತೀವಿ, ಬಟ್ ದೇವರು ಬೇರೆ ಇನ್ನೇನೋ ಕೊಟ್ಟಿರ್ತಾನೆ. ಆ ಥರನೇ ಆಗಿದ್ದು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಸೆ ಇತ್ತು ಈ ಸಲ ಜೋರಾಗಿ ಮಾಡ್ಕೊಂಡೇ ಬಿಡೋಣ, ಎಲ್ಲರೂ ಟ್ವಿನ್ನಿಂಗ್ ಥರ ಒಂದೇ ಥರ ಡ್ರೆಸ್ಗಳು ಹಾಕ್ಕೊಳ್ಳೋಣ ಅಂತೆಲ್ಲ ಏನೇನೋ ಐಡಿಯಾಸ್ ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಯಾವತ್ತೂ ಸರ್ಪ್ರೈಸ್ ಆ ಥರ ಏನೂ ಕೊಟ್ಟೇ ಇರಲಿಲ್ಲ, ಏನೂ ತಕ್ಕೊಟ್ಟೂ ಇರಲಿಲ್ಲ. ಈ ವರ್ಷ ಏನಾದರೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವ್ರು ನಮಗೆ ಅಂತ ಬೇರೆ ಸರ್ಪ್ರೈಸೇ ಕೊಟ್ಬಿಟ್ಟ. ಅದಕ್ಕಿಂತ ಜಾಸ್ತಿ ಖರ್ಚಾಗೋ ಅಂಥದ್ದು. ಅದಕ್ಕೆ ನಮ್ಮ ಮನೆಯವರಿಗೆ ಮೂಡಿರಲಿಲ್ಲ ಮಾಡ್ಕೊಳ್ಳೋದಕ್ಕೆ. ನನಗೂ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಈ ಥರ ಆಯ್ತಲ್ಲ, ನಾವು ಕಷ್ಟನ ಹುಡುಕ ಹೋಗ್ತೀವೋ ಇಲ್ಲ ಕಷ್ಟನೇ ನಮ್ಮನ್ನು ಹುಡುಕ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಂತೂ ಸತ್ಯ, ನಮ್ಮ ಹತ್ರ ಯಾವಾಗ ಕಾಸು ಇರುತ್ತೆ ಆವಾಗಲೇ ಈ ಥರ ಕಷ್ಟಗಳು ಬರುತ್ತೆ. ಗಾಡ್ಸ್ ಗ್ರೇಸ್. ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲದೆ ಸಾಲ ಮಾಡಿಕೊಂಡು ಏನೋ ಮಾಡಬೇಕು ಅನ್ನೋ ಥರ ಇಲ್ಲ. ಏನಕ್ಕೋ ಅಂತ ದುಡ್ಡು ಎತ್ತಿಟ್ಕೊಂಡಿರ್ತೀವಿ, ಅದು ಇನ್ನೇನಕ್ಕೋ ಹೋಗ್ಬಿಡುತ್ತೆ. ಲಾಸ್ಟ್ ಟೈಮು ಇದೇ ಥರ ಆಗೋಯಿತು. ಫ್ರಿಜ್ ತಗೊಳ್ಳೋಣ ಅಂತ ದುಡ್ಡು ಸೇವ್ ಮಾಡಿದ್ದೆ, ಬಟ್ ನನಗೆ ಡೆಂಗ್ಯೂ ಆಗಿಬಿಡ್ತು. ಆ ದುಡ್ಡೆಲ್ಲ ಅಲ್ಲಿಗೆ ಹಾಕೋ ಥರ ಆಯಿತು. ಈ ಸಲ ಸ್ವಲ್ಪ ಏನೋ ಊರಲ್ಲಿ ಸ್ವಲ್ಪ ಏನೋ ತಗೋಬೇಕಿತ್ತು, ಅದಕ್ಕೆ ಅಂತ ದುಡ್ಡು ಎತ್ತಿಟ್ಕೊಂಡಿದ್ದು. ಬಟ್ ಅದನ್ನು ಇವಾಗ ಆಸ್ಪತ್ರೆಗೆ ಕಟ್ಟೋ ಥರ ಆಯಿತು. ಬಟ್ ಇಟ್ಸ್ ಓಕೆ, ದುಡಿತೀವಿ, ಆ ನಂಬಿಕೆ ನಮಗಿದೆ. ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟರೆ ಸಾಕು, ಏನು ಬೇಕೋ ಅದನ್ನು ಮಾಡ್ಕೊಬೋದು. ಇವಾಗ ಆರೋಗ್ಯದ್ದೇ ಅಲ್ವಾ ಪ್ರಾಬ್ಲಮ್ ಇರೋದು. ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಳೋಣ, ಆಮೇಲೆ ಮುಂದಿನ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ರಾಯರಿದ್ದಾರೆ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಇನ್ನು ಇವತ್ತಿಗೆ ನನ್ನ ಮಗಳಿಗೆ 5 months ಕಂಪ್ಲೀಟ್ ಆಗಿ 6 monthsಗೆ ಬೀಳುತ್ತೆ. ಅವ್ಳಿಗೂ ಫೋಟೋಶೂಟ್ ಮಾಡಬೇಕು, ಅದನ್ನು ನಾಳೆ ಮಾಡ್ತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್.